ಮಾಡಿಕೊಳ್ಳೋಣ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಕನ್ನಡ ಚಿತ್ರರಂಗದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ವಾವ್. ಎಲ್ರಿಗೂ ನಮಸ್ಕಾರ. ಏನು ಗೊತ್ತಾ, ನನಗೆ ತಾಯಿ ಇಲ್ಲ. ಇವತ್ತು ಒಂದು ದಿವಸ ನಿನ್ನ ತಾಯಿ ಆಗಿದ್ದು ಬಿಡು ನನಗೆ, ಓಕೆನಾ? ಯಾಕೆಂದರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮೋದ್ ಥಿಯೇಟ್ರ್ ಇರೋದು, ಇಲ್ಲ ಇಲ್ಲಿ ಇಲ್ಲ ಅಲ್ಲಿರೋರು. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಮಮ್ಮ ಎಲ್ಲೋ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೊತಾ ಒಂದೆರಡು ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾಯಿದ್ದು ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ, ಸಿನಿಮಾ ನೋಡಿರ್ತಾರೆ. ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಚಿಲ್ಲೆ ಹೊಡಿತಾರೆ, ಅದನ್ನು ಬಂದು ಮನೇಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನಿನ್ನ ಹಾಡು ಕೇಳಿಸ್ಲಿಲ್ಲ, ಏನು ಕೇಳಿಸ್ಲಿಲ್ಲ, ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ. ಅಲ್ಲೇ ಅರ್ಧ ಗೆದ್ದಾಯಿತು. ನೀನು ಒಳಗಿಟ್ಕೋಬೇಕು. ಗಂಡಸಾದವನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತೂ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡ್ರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ. ಬದುಕ್ಸ್ರಿ ಫಸ್ಟು, ಅಲ್ವಾ? ಬದುಕ್ಸ್ರಿ ಫಸ್ಟು. ಯು ಶುಡ್ ಅಲೌ. ನೋಡ್ಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ. ವಿಮರ್ಶೆ ಮಾಡಕ್ಕೆ ಮಾತ್ರ ಸಿನಿಮಾಗೆ ಹೋಗಬೇಡಿ. ವಿಮರ್ಶೆ ಮಾಡೋದೇ ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವನ್ ಕೇಳಿದೆ ನಿಮ್ಮ ಕಮೆಂಟ್ನ? ಅದ್ರಲ್ಲಿ ₹1 ದುಡ್ಡು ಬರಲ್ಲ. ಅದರಲ್ಲಿ ಫಸ್ಟ್ ಆ ಲೈಕಿಗೆ ಸಾಯೋದನ್ನ ಬಿಡ್ರಿ. ಸಿನಿಮಾದವ್ರು ಅವ್ರನ್ನ ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರಿಗೆ ತೊಗೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ. ಅವ್ರು ಸಿನಿಮಾ ನೋಡಿದ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದವರು ನಗ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ. ಅವನ್ನ 2.5 ಗಂಟೆ ಅವ್ನು ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವನಿಗೋಗಿ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವನನ್ನ ಆಕ್ಟ್ ಮಾಡಿ ಇವತ್ತು ಪ್ರೇಕ್ಷಕರನ್ನ ಕೂಡ ಆಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರಂಗಿಲ್ಲ, ಬೈಕ್ ತಗೊಂಡಾಗ ಮೈಕ್ ತುರುಗಿಸ್ಬಿಡ್ತೀರ. ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು ಅಂತ ಏನು ಹೇಳ್ತಾರವನು? ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನು ಹೇಳೋಕ್ಕಾಗತ್ತೆ? ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ. ನಾವು ನಂಬಿರೋದಿಲ್ಲ ಅಷ್ಟೇ, ಸಿಂಪಲ್ ಅದು. ಸೊ ಫಸ್ಟು ಪ್ರೇಕ್ಷಕರು ನೀವು, ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು. ಇಲ್ಲಾಂದರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ. ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು ₹100 ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, ₹100 ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಂಗೆ, ಕನಸು ಕಟ್ಟು ಸಿನಿಮಾ ಮಾಡೋಂಗೆ ಒಂದು ₹100 ಕೊಡೋಕ್ಕಾಗಲ್ವೇನ್ರಿ? ಯಾರ ಕೇಳಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ? ಕೊಡ್ರಿ. ಒಂದಷ್ಟು ಸಿನಿಮಾನ ಗೆಲ್ಸ್ರಿ. ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತಿರೋ, ಕಮೆಂಟ್ ಹಾಕೋದು, ಲೈಕ್ ಹಾಕೋದು ಬಿಡ್ತಿರೋ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ. ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗ್ಬಿಡ್ತು, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿಯೊಂದರಲ್ಲೂ ಕೊಂಕು ಕಂಡಿಡಿಯೋದೇ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡ್ರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ. ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ. ಅದು ಫಸ್ಟು. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತೀವಿ. ಅವ್ನು ಒಂದೇ ಗೊತ್ತಾಗಿತ್ತು ನನಗೆ, ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬ ಶ್ರಮ ಪಟ್ಟಿದ್ದಾನೆ, ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು? ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಸಿನಿಮಾ ಬಗ್ಗೆ, ಅಲ್ವಾ? ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ನಾವು ಸಿನಿಮಾ ನೋಡೇ ಇಲ್ಲ. ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಬುರುಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಇಲ್ಲ.